ಹಾಯ್ ಎಲ್ಲರಿಗೂ ನಮಸ್ಕಾರ. ನಾವಿವತ್ತೆಲ್ಲರೂ ಹೋಗ್ತಿದ್ದೀವಿ ನಮ್ಮ ಫ್ರೆಂಡ್ ಮದುವೆಗೆ. ನಮ್ಮ ಗ್ರೂಪಲ್ಲಿ ಫಸ್ಟ್ ಮದುವೆ ಇದು. ತುಂಬಾ ಖುಷಿ ಆಗ್ತಿದೆ. ಬನ್ನಿ ಹೋಗೋಣ. ಎಲ್ಲರಿಗಿಂತ ಮುಂಚೆನೇ ಹೋಗಿದ್ವಿ. ಅಲ್ಲಿ ವೇಟ್ ಮಾಡ್ತಾಯಿದ್ವಿ. ಸೊ ಅವರೇ ಒಂದು ರೂಮ್ ಕೊಟ್ಟರು ನಮಗೆ ಫ್ರೆಶ್ ಆಗೋಕ್ಕೆ. ರೂಮ್ ಎಲ್ಲ ನೋಡಿಕೊಂಡು ಹೊರಗಡೆ ಸನ್ಸೆಟ್ ಎಲ್ಲ ನೋಡಿಕೊಂಡು ಕೆಳಗಡೆ ಹೋಗಿ ನಮ್ಮ ಹುಡುಗಿಗೆ ವೇಟ್ ಮಾಡ್ತಾಯಿದ್ವಿ. ಅಷ್ಟೊತ್ತರಲ್ಲೇ ಅವಳು ಬಂದಳು. ನಮ್ಮ ನೋಡಿಕೊಂಡು ತುಂಬಾ ನಾಚ್ಕೋತಾ ಇದ್ಲು. ನಾವು ಅವಳಿಗೆ ತುಂಬಾ ರೇಗಿಸ್ತಾ ಇದ್ವಿ. ಹಾಗೆ ಈ ಕಡೆ ಹುಡುಗನೂ ಬಂದಿದ್ದ. ಸೊ ಅವ್ರದ್ದು ಶಾಸ್ತ್ರಗಳೆಲ್ಲ ಸ್ಟಾರ್ಟ್ ಮಾಡಿದರು. ಸೊ ಶಾಸ್ತ್ರಗಳೆಲ್ಲ ಸ್ಟಾರ್ಟ್ ಮಾಡಿದ್ಮೇಲೆ ಒಳಗಡೆ ಹೋದ್ವಿ. ಅಲ್ಲಿ ಬೇರೆ ಥರ ಏನೋ ಶಾಸ್ತ್ರ ಮಾಡ್ತಾಯಿದ್ರು. ನೋಡ್ಕೊಂಡು ಬನ್ನಿ. ನಾವು ಹಾಗೆ ಶಾಸ್ತ್ರಕ್ಕೆ ರೆಡಿಯಾಗಿ ಮತ್ತೆ ಕೆಳಗಡೆ ಹೋಗಿ ಮದುಮಗಳನ್ನ ಒಂದು ಸ್ವಲ್ಪ ಮಾತಾಡಿಸ್ಕೊಂಡು ಇಲ್ಲಿ ಫೋಟೋಶೂಟ್ ನಡೀತಾ ಇತ್ತು ಅವಳದು. ಅವಳ ಜೊತೆಗೂ ನಮ್ದೊಂದೆರಡು ಫೋಟೋಸ್ ತೆಗೆದುಕೊಂಡು ಊಟಕ್ಕೆ ಹೋದ್ವಿ. ಊಟ ಮಾಡಿಬಿಟ್ಟು ರೂಮಿಗೆ ಹೋದ್ವಿ. ಮಲ್ಕೊಂಡು ಬೆಳಗ್ಗೆ ಬೇಗ ಇದ್ದು ರೆಡಿಯಾಗಿ ಮತ್ತೆ ತಿರ್ಗಾ ಕೆಳಗಡೆ ಬಂದು ಇಲ್ಲಿ ಟಿಫನ್ ಮಾಡ್ತಾಯಿದ್ವಿ. ಟಿಫನ್ನೆಲ್ಲ ಮುಗಿಸ್ಕೊಂಡು ಹೊರಗಡೆ ಹೋದ್ವಿ. ಈ ಕಡೆ ಹುಡ್ಗನ ಶಾಸ್ತ್ರ ಎಲ್ಲ ಸ್ಟಾರ್ಟ್ ಆಗಿತ್ತು. ಶಾಸ್ತ್ರನೆಲ್ಲ ನೋಡ್ತಾ ಇದ್ವಿ. ಹುಡುಗನಿಗೆ ಹುಡುಗಿ ಕಡೆಯವರು ಪಾದ ಪೂಜೆ ಮಾಡಿ ಆಮೇಲೆ ಹುಡುಗ ಕಾಶಿ ಯಾತ್ರೆಗೆ ಹೋಗೋದನ್ನೆಲ್ಲ ಶಾಸ್ತ್ರ ಮಾಡ್ತಾಯಿದ್ರು. ಈ ಶಾಸ್ತ್ರ ಎಲ್ಲ ನೋಡ್ಕೊಂಡು ಹಾಗೆ ಅವ್ರ ಜೊತೆ ಒಳಗಡೆ ಹೋದ್ವಿ. ಬಂದ ತಕ್ಷಣ ಎಲ್ಲ ಮದುವೆ ಶಾಸ್ತ್ರಗಳು ಸ್ಟಾರ್ಟ್ ಮಾಡಿದ್ರು. ಅಲ್ಲೇ ನಿಂತ್ಕೊಂಡೆಲ್ಲ ನೋಡ್ತಾ ಇದ್ವಿ. ಶಾಸ್ತ್ರ ನೋಡ್ತಾ ತುಂಬಾ ಎಮೋಷ್ನಲ್ ಆಗಿದೆ. ಯಾಕಂದರೆ ಇದು ನಮ್ಮ ಕ್ಯಾಂಪಲ್ಲಿ ಫಸ್ಟ್ ಮದುವೆ. ಈ ಕಡೆ ನಮ್ಮ ಹುಡುಗಿ ಅಪ್ಪ ಅಮ್ಮ ಮತ್ತು ಹುಡುಗ ಅಪ್ಪ ಅಮ್ಮ ಇಬ್ಬರು ಕನ್ಯಾದಾನ ಮಾಡ್ತಾಯಿದ್ರು. ಫೈನಲಿ ಎಲ್ಲ ಶಾಸ್ತ್ರಗಳಿಗಿದ್ದು ಆಮೇಲೆ ಹುಡುಗ ನಮ್ಮ ಹುಡುಗಿಗೆ ತಾಳಿ ಕಟ್ಟಿದ. ನಾವಿಲ್ಲಿ ಹುಡುಗ ಹುಡುಗಿಗೆ ವೇಟ್ ಮಾಡ್ತಾ ಇದ್ವಿ. ಅವರು ರೆಡಿಯಾಗಕ್ಕೆ ಹೋಗಿದ್ರು. ಫೈನಲಿ ಅವರು ರೆಡಿಯಾಗಿ ಬಂದರು. ಎಲ್ಲರೂ ಹೋಗಿ ಫೋಟೋಸ್ ತಗೋತಿದ್ರು. ಸೊ ನಾವು ತಗೊಳ್ಳೋಣ ಅಂತ ಹೋದ್ವಿ. ನಾವು ಅವರಿಬ್ಬರಿಗೆ ಗಿಫ್ಟ್ ಕೊಟ್ಟು ವಿಶ್ ಮಾಡಿ ಊಟ ಮಾಡೋಕ್ಕೆ ಬಂದ್ವಿ. ಊಟ ಮುಗಿಸ್ಕೊಂಡು ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ಕೆಳಗಡೆ ಬಂದು ಅವ್ರಿಗೋಸ್ಕರ ವೇಟ್ ಮಾಡ್ತಾಯಿದ್ವಿ. ಅವ್ರದ್ದು ಇನ್ನೂ ಸ್ವಲ್ಪ ಶಾಸ್ತ್ರ ಇತ್ತು, ಅದನ್ನೆಲ್ಲ ಮುಗಿಸ್ಕೋತಾ ಇದ್ರು ಅವರು. ಆಸೆಗೆ ಮಿತಿ ಇಲ್ಲ, ಅಕ್ಕರೆ ಗರಿವಿಲ್ಲ, ಗಂಧಕ್ಕೆ ಮರವೇ ಸ್ಥಿರವಲ್ಲ, ಹೆಣ್ಣಿಗೆ ಅಮ್ಮನ ಮಡಿಲೇ ಕೊನೆಯಲ್ಲ. ಅವಳನ್ನ ದೇವಸ್ಥಾನಕ್ಕೆಲ್ಲ ಕರ್ಕೊಂಡೋಗಿ ಪೂಜೆ ಮಾಡಿಸಿದ್ವಿ. ಫೈನಲಿ ಅವಳಿಗೆ ಬಾಯ್ ಹೇಳಿ ಅವಳ ಗಂಡನ ಮನೆಗೆ